Hello everyone, welcome to my channel. Swing Trading Techno Funda Strategy Part 7 ವಿಡಿಯೋದಲ್ಲಿ How to manage a fund and risk management. ನಮ್ಮ ಟೆಕ್ನೋ ಫಂಡಾ ಸ್ಟ್ರಾಟಜಿಲಿ ನಾವು 2 ಫಂಡ್ ಮ್ಯಾನೇಜ್ಮೆಂಟ್ ಪ್ಯಾರಾಮೀಟರ್ಸ್ ಹಾಗೂ 5 ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಯಾರಾಮೀಟರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಮೊದಲನೇದಾಗಿ ಫಂಡ್ ಮ್ಯಾನೇಜ್ಮೆಂಟ್ ಪ್ಯಾರಾಮೀಟರ್ಸ್. ಫಂಡ್ ಮ್ಯಾನೇಜ್ಮೆಂಟ್ ಪ್ಯಾರಾಮೀಟರ್ಸಲ್ಲಿ ಮೊದಲನೇ ಪ್ಯಾರಾಮೀಟರ್ ಬಂದು ಇನ್ವೆಸ್ಟ್ ಓನ್ಲಿ 5% ಕ್ಯಾಪಿಟಲ್ ಇನ್ ಒನ್ ಟ್ರೇಡ್. 100% ಕ್ಯಾಪಿಟಲಲ್ಲಿ 5% ಕ್ಯಾಪಿಟಲ್ ಅಂದರೆ ನಿಮಗೆ 20 ಟ್ರೇಡ್ಸ್ ಸಿಗುತ್ತೆ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟೀಸ್ ಇದೆ, ವಾಲಿಟಿಲಿಟಿ ಇದೆ. ಒಂದು ಸೆಕ್ಟರ್ನ ಸ್ಟಾಕ್ಸ್ ಇನ್ಕ್ರೀಸ್ ಆಗ್ತಿದ್ರೆ ಇನ್ನೊಂದು ಸೆಕ್ಟರ್ನ ಸ್ಟಾಕ್ಸ್ ಡಿಕ್ರೀಸ್ ಆಗುತ್ತೆ. ನಮಗೆ ವರ್ಷ ಪೂರ್ತಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಸಿಗಬೇಕು. ಅದಕ್ಕೆ 20 ಟ್ರೇಡ್ಸ್ ಮಾಡೋದ್ರಿಂದ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಿಕ್ವಿಡಿಟಿ ಕ್ರಂಚ್ ಕಡಿಮೆ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂದ್ಕೊಳ್ಳಿ. ಅದರಲ್ಲಿ 5% ಕ್ಯಾಪಿಟಲ್ ಅಂದರೆ 5,000 ರೂಪಾಯಿ. ನೀವು ಒಂದು ಟ್ರೇಡಲ್ಲಿ 5,000 ರೂಪಾಯಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎರಡನೆಯ ಪ್ಯಾರಾಮೀಟರ್ ಆ್ಯಾವ್ರೇಜ್ ಸ್ಟಾಕ್ ಬೈ 5% ಡೌನ್ ಬೈ ಸ್ಟಾಕ್ ಎಂಟ್ರಿ ಪಾಯಿಂಟ್. ಈಗಾಗಲೇ ಯಾವುದೋ ಒಂದು ಸ್ಟಾಕಲ್ಲಿ ನೀವು ಎಂಟ್ರಿ ಆಗಿದ್ದೀರಾ, ಆ ಸ್ಟಾಕ್ ಪ್ರೈಸ್ 5% ಡಿಕ್ರೀಸ್ ಆಯಿತು ಅಂದರೆ ನಿಮ್ಮ ಕ್ಯಾಪಿಟಲಲ್ಲಿ ಮತ್ತೆ 5%ನ ಸ್ಟಾಕಿಗೆ ಆ್ಯಡ್ ಮಾಡಿ ಆ್ಯಾವ್ರೇಜ್ ಮಾಡಿ. ಆ್ಯಾವ್ರೇಜ್ ಮಾಡುವ ಫಾರ್ಮುಲಾ ಬಂದು ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ. 100 ರೂಪಾಯಿಯ ಶೇರ್ ಅಂದ್ಕೊಳ್ಳಿ, ನೀವು 100 ಕ್ವಾಂಟಿಟಿ ತೊಗೊಂಡಿದ್ರೆ 10,000 ರೂಪಾಯಿ ಕೊಟ್ಟು ಆ ಸ್ಟಾಕ್ ಪ್ರೈಸ್ ಡಿಕ್ರೀಸ್ ಆಯಿತು. ಇವಾಗ ಟ್ರೇಡ್ ಆಗ್ತಿರುವ ಸ್ಟಾಕ್ ಪ್ರೈಸ್ ಬಂದು 95 ರೂಪಾಯಿ. ಮತ್ತು ನೀವು 9,500 ರೂಪಾಯಿ ಕೊಟ್ಟು 100 ಕ್ವಾಂಟಿಟಿನ ಪರ್ಚೇಸ್ ಮಾಡಿದ್ರಿ. ನಿಮ್ಮ ಸ್ಟಾಕ್ ಆ್ಯಾವ್ರೇಜ್ ಪ್ರೈಸ್ ಬಂದು ಈಗ 97 ರೂಪಾಯಿ 5 ಪೈಸೆ. ನೀವು ಇನ್ವೆಸ್ಟ್ ಮಾಡುವ ಅಮೌಂಟ್ ಬಂದು 19,500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಸೆಗ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಗ್ಮೆಂಟಲ್ಲಿ ಫಸ್ಟ್ ಪ್ಯಾರಾಮೀಟರ್ ಬಂದು ಎಂಟರ್ ಎ ಸ್ಟಾಕ್ ವಿತ್ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಲೆಸ್ ದ್ಯಾನ್ ಸೆಕ್ಟ್ರಲ್ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ. ಹಾಗಂದರೆ ನೀವು ಎಂಟರ್ ಮಾಡ್ತಿರುವ ಸ್ಟಾಕ್ನ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಆ ಸೆಕ್ಟರ್ನ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋಕ್ಕಿಂತ ಕಡಿಮೆ ಇದ್ದರೆ ಅದನ್ನ ಅಂಡರ್ ವ್ಯಾಲ್ಯೂಡ್ ಅಂತೀವಿ. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಬೇಕು ಅಂದರೆ ಯಾವಾಗಲೂ ಸ್ಟಾಕ್ನ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಆ ಸೆಕ್ಟರ್ನ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋಕ್ಕಿಂತ ಕಡಿಮೆ ಇರುವ ಸ್ಟಾಕ್ಸಲ್ಲಿ ಎಂಟರ್ ಆಗಿ. ಎರಡನೆಯ ಪ್ಯಾರಾಮೀಟರ್ ಬಂದು ಕಂಪೇರ್ ಎ ಸ್ಟಾಕ್ ಚಾರ್ಟ್ ವಿತ್ ಪಿಯರ್ ಕಂಪನೀಸ್ ಚಾರ್ಟ್. ಅಂದರೆ ನೀವು ಎಂಟರ್ ಮಾಡಬೇಕು ಅಂದ್ಕೊಂಡಿರುವ ಸ್ಟಾಕ್ನ ಚಾರ್ಟ್ನ ಆ ಸೆಕ್ಟರ್ನ ಪಿಯರ್ ಕಂಪ್ನೀಸ್ನ ಚಾರ್ಟ್ ಜೊತೆ ಕಂಪೇರ್ ಮಾಡಿ ಫಾರ್ ಎ ಸೆಕ್ಟರಲ್ ಸ್ಟಾಕ್ ಪರ್ಫಾರ್ಮೆನ್ಸ್. ಮೂರನೆಯ ಪ್ಯಾರಾಮೀಟರ್ ಬಂದು ಕ್ಯಾಲ್ಕುಲೇಟ್ ಎ ಬೆಂಚ್ ಮಾರ್ಕ್ ಪುಟ್ ಕಾಲ್ ರೇಷಿಯೋ ಟು ಐಡೆಂಟಿಫೈ ಓವರ್ ಬಾಟ್ ಆ್ಯಂಡ್ ಓವರ್ ಸೋಲ್ಡ್ ಝೋನ್. ಮಾರ್ಕೆಟ್ನ ಓವರ್ ಬಾಟ್ ಓವರ್ ಸೋಲ್ಡ್ ಫೈಂಡ್ ಮಾಡೋಕ್ಕೆ ಬೆಂಚ್ ಮಾರ್ಕ್ ಇಂಡೆಕ್ಸ್ನ ಪುಟ್ ಕಾಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ನಿಫ್ಟಿ 50ನ ಕರಿತೀವಿ. ನಿಫ್ಟಿ 50ಯ ಪುಟ್ ಕಾಲ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ. ಪುಟ್ ಕಾಲ್ ರೇಷಿಯೋ ಲೆಸ್ ದೆನ್ 0.60 ಇದ್ದರೆ ಅದನ್ನ ಓವರ್ ಸೋಲ್ಡ್ ಝೋನ್ ಅಂತ. ಆವಾಗ ನೀವು ಸ್ಟಾಕಲ್ಲಿ ಎಂಟ್ರಿ ಆಗಿ. ಅದೇ PCR ಪುಟ್ ಕಾಲ್ ರೇಷಿಯೋ ಮೋರ್ ದೆನ್ 1.40 ಇದ್ದರೆ ಅದನ್ನ ಓವರ್ ಬಾಟ್ ಝೋನ್ ಅಂತೀವಿ. ಆವಾಗ ನೀವು ಸ್ಟಾಕಲ್ಲಿ ಎಕ್ಸಿಟ್ ಆಗಿ. ನಾಲ್ಕನೆಯ ಪ್ಯಾರಾಮೀಟರ್ ಕ್ಯಾಲ್ಕುಲೇಟ್ ಇಂಡಿಯನ್ ವಿಕ್ಸ್ ಫಾರ್ ವಾಲಿಟಿಲಿಟಿ. ಇಂಡಿಯಾ ವಿಕ್ಸ್ ಒಂದು ವಾಲಿಟಿಲಿಟಿ ಇಂಡೆಕ್ಸ್. ಇಂಡಿಯಾ ವಿಕ್ಸ್ನ ಕ್ಯಾಲ್ಕುಲೇಟ್ ಮಾಡುವ ಫಾರ್ಮುಲಾ 30 ಡೇಸ್ ಇಂಡಿಯನ್ ವಿಕ್ಸ್ನ ಆ್ಯಾವ್ರೇಜ್ ಡಿವೈಡೆಡ್ ಬೈ 3.46. ಫಾರ್ ಎನ್ ಎಕ್ಸಾಂಪಲ್, ಈಗ ಇಂಡಿಯನ್ ವಿಕ್ಸ್ನ ವಾಲಿಟಿಲಿಟಿ 20 ಅಂದ್ಕೊಳ್ಳಿ, ಅದನ್ನ ಡಿವೈಡೆಡ್ ಮಾಡಿ 3.46ಗೆ. ಇವಾಗ ಇಂಡಿಯನ್ ವಿಕ್ಸ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ ಎಷ್ಟು ಅಂದರೆ 5.78% ವಾಲಿಟಿಲಿಟಿ. ಅಂದರೆ ಈಗ ನಡೀತಿರುವ ಮಾರ್ಕೆಟ್ ಪ್ರೈಸ್ಗೆ 5.78ನ ಆ್ಯಡ್ ಮಾಡಿದ್ರೆ ರೆಸಿಸ್ಟೆನ್ಸ್ ಸಿಗುತ್ತೆ. ಅದೇ 5.78%ನ ಮೈನಸ್ ಮಾಡಿದರೆ ನಮಗೆ ಸಪೋರ್ಟ್ ಝೋನ್ ಸಿಗುತ್ತೆ. ಹೈ ವಾಲಿಟಿಲಿಟಿ ಇದ್ದರೆ ಹೈ ರಿಸ್ಕ್ ಅಂತ, ಲೋ ವಾಲಿಟಿಲಿಟಿ ಇದ್ದರೆ ಲೋ ರಿಸ್ಕ್ ಅಂತ. ಯಾವಾಗಲೂ ಹೈ ವಾಲಿಟಿಲಿಟಿ ಇಂಡೆಕ್ಸ್ ಇದ್ದರೆ ಸ್ಟಾಕಲ್ಲಿ ಎಂಟ್ರಿ ಆಗೋಕ್ಕೆ ಹೋಗಬೇಡಿ. ಅದೇ ಲೋ ವಾಲಿಟಿಲಿಟಿ ಇಂಡೆಕ್ಸ್ ಇದ್ದರೆ ಲೋ ರಿಸ್ಕ್. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಯಾವಾಗಲೂ ಲೋ ವಾಲಿಟಿಲಿಟಿ ಇರುವ ಟ್ರೇಡ್ಸಲ್ಲೇ ಇನ್ವೆಸ್ಟ್ ಮಾಡಿ. ಐದನೆಯ ಪ್ಯಾರಾಮೀಟರ್ ಅನಲೈಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟ್ರನ್ಸ್ ಬಿಫೋರ್ ಎಂಟರ್ ಆ್ಯಂಡ್ ಎಕ್ಸಿಟ್ ಸ್ಟಾಕ್. ಅಂದರೆ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಸ್ ನೀವು ಎಂಟರ್ ಆಗೋಕ್ಕೂ ಮುಂಚೆ ಆ ಸ್ಟಾಕ್ನ ಚಾರ್ಟಲ್ಲಿ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಇದೆಯೋ, ಹೆಡ್ ಆ್ಯಂಡ್ ಶೋಲ್ಡರ್ ಇದೆಯೋ, ಕಪ್ ಆ್ಯಂಡ್ ಹ್ಯಾಂಡಲ್ ಇದೆಯೋ, ಅಥವಾ ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಇದೆಯೋ, ಅಥವಾ ಡಬಲ್ ಟಾಪ್ ಇದೆಯೋ, ಡಬಲ್ ಬಾಟಮ್ ಇದೆಯೋ, ಈ 6 ಚಾರ್ಟ್ ಪ್ಯಾಟ್ರನ್ಸ್ ಇದೆಯೋ ಅಂತ ಮೊದಲೇ ಸ್ಟಾಕ್ ಎಂಟ್ರಿ ಅಥವಾ ಸ್ಟಾಕ್ ಎಕ್ಸಿಟ್ ಆಗೋಕ್ಕೂ ಮುಂಚೆ ಅನಲೈಸ್ ಮಾಡಿ. ಫೈನಲಿ ಒಂದು ನೋಟ್ ಏನಂದರೆ, ಪುಟ್ ಕಾಲ್ ರೇಷಿಯೋನ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಡೈಲಿ ಕ್ಯಾಲ್ಕುಲೇಟ್ ಮಾಡಿ. ಇಂಡಿಯನ್ ವಿಕ್ಸ್ನ ಒಂದು ತಿಂಗಳಿಗೆ ಒಂದು ಸತಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. ಹಾಗೂ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಸ್ನ ಅನಲೈಸ್ ಮಾಡಬೇಕಾದ್ರೆ
1D ಕ್ಯಾಂಡಲ್ನ ಟೈಪ್ ಫ್ರೇಮ್ನ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ನ ಅನಲೈಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸು ನೋಡಿ.